ರಘು ಅಂತ ದೊಡ್ಡಬಳ್ಳಾಪುರ ನಗರ ತ್ಯಾಗರಾಜ ಕಾಲೋನಿಯಲ್ಲಿದ್ದಾರೆ. 38 ವರ್ಷ. ಕಳೆದ 6-7 ವರ್ಷದಿಂದ ಬೆಳಗಾಮಲ್ಲಿ ಒಂದು ಖಾನಾವಳಿ ಹೋಟೆಲ್ ಇಟ್ಕೊಂಡು ಅಲ್ಲೇ ಒಂದು ಹುಡುಗಿನ ಲವ್ ಮಾಡಿ ಮದುವೆ ಮಾಡ್ಕೊಂಡು ಅಲ್ಲೇ ವಾಸ ಇದ್ದಾನೆ. 1 ವಾರದ ಹಿಂದೆ ಬಂದಿದ್ದಾನೆ ಅಂತ ಮಾಹಿತಿ ಇದೆ. ಈ ಹಿಂದೆ ಒಂದಿಬ್ಬರ ಜೊತೆ ಗಲಾಟೆ ಮಾಡಿಕೊಂಡು ಒಂದು ಕೇಸ್ ಎನ್ಕೌಂಟರ್ ಆಗಿ ಅವ್ರನ್ನ ಕಾಂಪ್ರಮೈಸ್ ಮಾಡ್ಕೊಂಡಿದ್ರಂತೆ. ನಿನ್ನೆ ಸಾಯಂಕಾಲ ಒಂದು 6 ಗಂಟೆಗೆ ಅವ್ರ ತಾಯಿಗೆ ನಾನು ಹೊರಗಡೆ ಫ್ರೆಂಡ್ಸ್ ಜೊತೆ ಹೋಗಿ ಬರ್ತೀನಿ ಅಂತ ಹೇಳಿ ಬಂದಿದ್ದಾನೆ. ಅವ್ರ ಜೊತೆಯಲ್ಲಿದ್ದಂಥ ಫ್ರೆಂಡ್ಸೂ ಅವರು ಯಾರು ಈಗ ಕಂಡು ಬರ್ತಾ ಇಲ್ಲ. ಅದ್ರ ಮೇಲೆ ತನಿಖೆ ನಡೀತಾ ಇದೆ. ಆ ಡೀಟೇಲ್ಸ್ ಅವ್ರು ಸಿಕ್ಕಿದ ನಂತರ ಗೊತ್ತಾಗಿದೆ. ಯಾವ ರೀತಿ ಮರ್ಡರ್ ಮಾಡಿದ್ದಾರೆ ಸರ್? ಅವರು ತಿವಿದು ಮಾಡಿದ್ದಾರೆ, ಕಲ್ಲೊಂದು ಎತ್ತಾಕಿದ್ದಾರೆ. ಆಲ್ಕೋಹಾಲಿಕ್ ಡ್ರಂಕನ್ ಸ್ಟೇಜಲ್ಲಿ ಕಂಪ್ಲೀಟ್ ಜಾಸ್ತಿ ಕುಡಿದಿದ್ದಾರೆ. ತಲೆ ಮೇಲೆ ಕಲ್ಲು ಎತ್ತಾಕಿದ್ದಾರೆ. ಅದು ಅವ್ರ ಫ್ರೆಂಡ್ಸ್ ಸಿಕ್ಕಿದ ಮೇಲೆ ತನಿಖಾಂಶ ಗೊತ್ತಾಗ್ತದೆ. ಮೇಲ್ನೋಟಕ್ಕೆ ಸ್ಥಳೀಯ ಫ್ರೆಂಡ್ಸೇ ಮಾಡಿರೋದಾ ಇಲ್ಲ ಬೇರೆ? ಅದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಅವ್ರನ್ನ ಈಗಾಗಲೇ ತಂಡ ರಚನೆ ಮಾಡಿದ್ವಿ. ಅವ್ರ ಪತ್ತೆ ಆದ ತಕ್ಷಣ ಗೊತ್ತಾಗ್ತದೆ. ತನಿಖೆ ಮುಂದುವರೆದಿದೆ. ಈತನ ಹಿನ್ನೆಲೆ ಏನಾದ್ರು ರೌಡಿ ಶೀಟರ್ ಏನಾದ್ರು ಇತ್ತ? ರೌಡಿ ಶೀಟ್ ಏನೇ ಇಲ್ಲ. ಸಣ್ಣ ಒಂದು ಘಟನೆ, ಒಂದು ಸಿಂಪಲ್ ಹರ್ಟ್ ಕೇಸ್ ಒಂದು ಆಗಿತ್ತು. ಈಗ ಯಾವುದೋ ಆಕ್ಟಿವಿಟಿ ಇರಲಿಲ್ಲ ಕಳೆದ 10 ವರ್ಷದಿಂದ ಅಂತ ಹೇಳ್ತಿದ್ದಾರೆ. ಚೆಕ್ ಮಾಡಿ. ಥ್ಯಾಂಕ್ ಯು.